ವಾಕಿಂಗ್ನ ಪ್ರಯೋಜನಗಳು. ವಾರದಲ್ಲಿ ಕನಿಷ್ಠ 2 ಗಂಟೆಗಳ ಕಾಲ ನಡೆಯುವವರಿಗೆ ಪಾರ್ಶ್ವವಾಯು ತಾಕಿ ಹಾಸಿಗೆ ಹಿಡಿಯುವ ಅಪಾಯ 30% ಕಡಿಮೆಯಾಗುತ್ತದೆ. ವಾರದಲ್ಲಿ 3 ದಿನ ಕನಿಷ್ಠ 40 ನಿಮಿಷ ವಾಕಿಂಗ್ ಹೋಗುವವರ ಮೆದುಳು ನವಚೈತನ್ಯ ಪಡೆದುಕೊಳ್ಳುತ್ತದೆ. ಇದು ಯೋಜನೆ ಮತ್ತು ಸ್ಮರಣೆಯನ್ನು ನೋಡಿಕೊಳ್ಳುವಷ್ಟು ಮೆದುಳ ಭಾಗವನ್ನು ರಕ್ಷಿಸುತ್ತದೆ. ನಿತ್ಯ 30 ನಿಮಿಷ ನಡೆಯುವವರಿಗೆ ಮಾನಸಿಕ ಖಿನ್ನತೆ ತಾಕುವ ಅಪಾಯ 30% ಕಡಿಮೆ ಇರುತ್ತದೆ. ದಿನದಲ್ಲಿ 3500 ಹೆಜ್ಜೆಗಳಷ್ಟು ನಡೆಯುವವರಿಗೆ ಸಕ್ಕರೆ ಕಾಯಿಲೆ ತಾಕುವ ಅಪಾಯ 29% ಕಡಿಮೆ ಇರುತ್ತದೆ. ವಾರಕ್ಕೆ ಕನಿಷ್ಠ 75 ನಿಮಿಷ ನಡೆಯುವವರು ತಮ್ಮ ಜೀವನಕ್ಕೆ 2 ವರ್ಷಗಳನ್ನು ಸೇರಿಸಿಕೊಳ್ಳುತ್ತಾರೆ. ಪ್ರತಿದಿನ 1 ಗಂಟೆ ಚುರುಕಾಗಿ ನಡೆಯುವವರಿಗೆ ಬೊಜ್ಜಿನ ಅಪಾಯ 50% ಕಡಿಮೆ ಇರುತ್ತದೆ. ವಾರದಲ್ಲಿ ಕನಿಷ್ಠ 4 ಗಂಟೆಗಳ ಕಾಲ ನಡೆಯುವ ಜನರು ವೃದ್ಧಾಪ್ಯದಲ್ಲಿ ಮೂಳೆ ಸವೆತದ ಅಪಾಯವನ್ನು 43% ತಪ್ಪಿಸುತ್ತಾರೆ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ನಡೆಯುವವರು ಹೃದಯಾಘಾತದ ಅಪಾಯವನ್ನು ತಪ್ಪಿಸುತ್ತಾರೆ. ವಾಕಿಂಗ್ ಮಾಡುವುದರಿಂದ ಕಾಲುಗಳು ಮತ್ತು ಹೊಟ್ಟೆಯ ಸ್ನಾಯುಗಳು ಬಲಗೊಳ್ಳುತ್ತದೆ. ನೀವು ಕೈಗಳನ್ನು ಜೋರಾಗಿ ಬೀಸಿಕೊಂಡು ನಡೆದರೆ ತೋಳುಗಳು ಸ್ನಾಯುಗಳು ಸಹ ಬಲವಾಗಿರುತ್ತದೆ. ದೇಹದ ಚಲನೆ ಹೆಚ್ಚಾದಂತೆ ಕೀಲುಗಳ ಮೇಲೆ ಭಾರ ಬೀಳುವ ಒತ್ತಡ ಕಡಿಮೆಯಾಗುತ್ತದೆ. ಇದರಿಂದ ವೃದ್ಧಾಪ್ಯದಲ್ಲಿ ಸಂಧಿವಾತವನ್ನು ತಡೆಯಬಹುದು. ಅನೇಕ ಜನರು ವೃದ್ಧಾಪ್ಯದಲ್ಲಿ ನಿದ್ರಾಹೀನತೆಯಿಂದ ಬಳಲುತ್ತಾರೆ. 50 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ದಿನಕ್ಕೆ ಕನಿಷ್ಠ 1 ಗಂಟೆ ನಡೆಯುವುದರಿಂದ ಉತ್ತಮ ನಿದ್ರೆ ಪಡೆಯುತ್ತಾರೆ ಎಂದು ಅಮೆರಿಕದಲ್ಲಿ ನಡೆದ ಅಧ್ಯಯನವೊಂದು ವರದಿ ಮಾಡಿದೆ. ಬಿರುಸಿನ ನಡಿಗೆ ಮಾಡುವವರಿಗೆ ಉಸಿರಾಟದ ವೇಗ ಹೆಚ್ಚುತ್ತದೆ. ಇದು ರಕ್ತ ಪ್ರವಾಹದಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಇದು ದೇಹದಿಂದ ವಿಷವನ್ನು ಹೊರಹಾಕುತ್ತದೆ.